ಬ್ರಾಹ್ಮಣ ಬಂದು ಕೇಳ್ತಾನೆ, ವಾದಿರಾಜರೇ, ನೀವು ಮಾಡುವ ಅಲಂಕಾರಗಳನ್ನು ನನ್ನ ಕಣ್ಣಿನಿಂದ ನೋಡಬೇಕು ಅನ್ನೋ ಆಸೆ ಆಗಿದೆ. ನಾನು 99 ವರ್ಷದ ಮುದುಕ. ವಾದಿರಾಜರು ಹೇಳಿದ್ರು, ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಾ, ನಮ್ ಕೃಷ್ಣ ನಿನಗೆ ಕಣ್ಣು ಕೊಡ್ತಾನೆ. ಎಂತ ಚಾಲೆಂಜು! ಆ ಬ್ರಾಹ್ಮಣ ಸಾಮಾನ್ಯ ಅಲ್ಲ, ಸ್ವಲ್ಪ ನನ್ನ ಬಾಯಿ ತರ ಅವ. ಎಲ್ಲಾ ಕಡೆ ಹೇಳಿಕೊಂಡು ಹೋದ. ಪ್ರಚಾರ ಆಯ್ತು. ಸಿಕ್ಕಾಪಟ್ಟೆ ಜನ, ಮಧ್ಯಾಹ್ನ ಕಾಲಕ್ಕೆ 1000 ಜನ ಕೃಷ್ಣ ಮಠದಲ್ಲಿ ಸೇರಿದ್ದಾರೆ. ಯಾಕೆ ಅಂದ್ರೆ ಕಣ್ಣು ತೆಗೆಯೋರು ತುಂಬಾ ಮಂದಿ ಇದ್ದಾರೆ, ಕಣ್ಣು ಕೊಡೋರು ಯಾರು ಅಂತ ನೋಡ್ಲಿಕ್ಕೆ ಬಂದ್ರು. ವಾದಿರಾಜರು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಕೃಷ್ಣನ ಪಾದಕ್ಕೆ ಗಂಧವಿಟ್ಟು ಕೇಳ್ತಾರೆ. ಒಬ್ಬ ಹೊರಗಡೆ ಭಕ್ತ ಕಾಯ್ತಾ ಇದ್ದಾನೆ, ಕಣ್ಣು ಕೊಡು ಅಂತ ಕೇಳ್ತಾ ಇದ್ದಾನೆ. ನಿನ್ನ ಪಾದ ಕಮಲವನ ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರುವ ಭಜಕ ನಾನು ನಿನ್ನ ಪಾದಕ್ಕಿಟ್ಟ ಗಂಧವನ್ನ ಭಕ್ತನಿಗೆ ಕೊಟ್ಟು ಕಣ್ಣಿಗೆ ಮುಟ್ಟಿಸಿಕೊ ಅಂದಾಗ ಅವನ ಕಣ್ಣು ಕಾಣಬೇಕು. ಕೃಷ್ಣ ಜಾಗ್ರತೆ, ದೇವರ ಹತ್ರ ಮಾತನಾಡೋದವರು. ವಾದಿರಾಜರು ಮಾತನಾಡುವ ಕ್ರಮ. ನೀನು ಆ ಭಕ್ತನಿಗೆ ಕಣ್ಣು ಕೊಡ್ಲಿಲ್ಲ ಅಂದ್ರೆ ವಾದಿರಾಜರ ಮರ್ಯಾದೆ ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಯಾಕೆಂದ್ರೆ